ತಂದೆ ತಾಯಿಗಳು ನಮ್ಮನ್ನ ಸ್ವ ಇಚ್ಛೆಯಿಂದ ಎಷ್ಟು ಚಂದ ದೊಡ್ಡವರನ್ನಾಗಿ ಮಾಡ್ತಾರೆ. ನನ್ನವರನ್ನು ತಿಳ್ಕೊಂಡು ಅವರನ್ನು ಸಾಕಬೇಕನ್ನುವಂಥ ಒಂದಿಷ್ಟು ಕಿಂಚಿತ್ತು ಮನೋಭಾವನೆಗಳು ನಮ್ಮಲ್ಲಿ ಬೇಕಲ್ಲ. ಮತ್ತು ಯಾವುದೋ ಒಂದು ಇದ್ರೊಳಗೆ ಫೇಸ್ಬುಕ್ ನಮ್ದು ಗ್ರೂಪ್ನೊಳಗೆ ನೋಡಿದೆ, ಅತ್ತಿ ಸಸಿ ಕಾಟಕ್ಕೆ ಇದು ಹೇಳಬಾರ್ದು, ನೇರ ವಿಷಯಕ್ಕೆ ಬರ್ಬೇಕಾದ್ರೆ ಸಮಾಜ ಹಿಂಗದ ಅನ್ನೋದಕ್ಕೆ ನಾನು ಹೇಳಕತ್ತೀನಿ. ಹೆತ್ತ ತಾಯಿ 80 ವರ್ಷ ಬಸ್ ಸ್ಟ್ಯಾಂಡ್ ಮಗ ಬಿಟ್ಟವ. ಯಾಕೆ ಹೇಳಕತ್ತೀನಿ ಅಂದ್ರೆ ನೋವು ಅನಿಸ್ತದ ನಮಗೆಲ್ಲ. ಅವು ತಾಯಿ ಚಂದ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿ ಮದುವೆ ಮಾಡದಿದ್ರೆ ಹೆಂಡತಿಯಲ್ಲಿ ಬರ್ತಿದ್ರಿ ತನಗೆ. ಕೇಳ್ಬೇಕು, ಹೆಂಡತಿ ಮಾತನ್ನ ಕೇಳಬಾರ್ದು ಅಂತ ನಾ ಹೇಳಕತ್ತಿಲ್ಲ, ಆದ್ರೆ ತಾಯಿನ ಬಸ್ ಸ್ಟ್ಯಾಂಡ್ನೇ ಬಿಟ್ಟು ಬರೋಷ್ಟು ಕೇಳಬಾರ್ದು. ಹೂ ಅನ್ನಬೇಕು, ಬಿಡಬೇಕು. ಯಾಕಂದ್ರೆ ಜಡೆಗಳ ಜುಟ್ಟನ್ನ ಹಿಂಗೆ ಎಳೆಯಾಗಿ ಬಿಡಿಸ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಈ ಕಡೆ ಹೆತ್ತ ತಾಯಿಗೆ ಅನ್ಲಿಕ್ಕಾಗೋದಿಲ್ಲ, ಹೆತ್ತ ಕಡೆ ಹೆಂಡತಿಗೆ ಅನ್ಲಿಕ್ಕಾಗೋದಿಲ್ಲ. ನಡುಮಧ್ಯೆ ಗಂಡನಾಗಿರ್ತಕ್ಕಂಥವನಿಗೆ ಕಷ್ಟ ಇರ್ತದಿಲ್ಲ ಅಂತಲ್ಲ. ಅದನ್ನ ಸಮಾನವಾಗಿ ಯಾರು ನಿಭಾಯಿಸಿಕೊಂಡು ಹೋಗ್ತೀರಿ ಅವರು ನಿಜವಾದ ಮಕ್ಕಳಾಗ್ತೀರಿ, ನಿಜವಾದ ಮಕ್ಕಳಾಗ್ತೀರಿ. ಹೆಂಡತಿಗೂ ಬೈಯೋದಲ್ಲ, ಹೆತ್ತ ತಾಯಿಗೂ ಬೈಯೋದಲ್ಲ. ಹೆಂಗಿತ್ತಂದ್ರೆ ಒಂದು ಮದಿ ಸಣ್ಣ ಸೂಕ್ಷ್ಮ ಉದಾಹರಣೆ ಕೊಟ್ಬಿಡ್ತೀನಿ, ನಾನು ಬೇಕು ಕೊಡ್ತೀನಿ. 4 ಮಕ್ಕಳಾಗಿತ್ತು. 4 ಮಕ್ಕಳಾಗಿರುವಂತ ಸಂದರ್ಭದಲ್ಲಿ ಮನೆಯೊಳಗ ಒಬ್ಬ ಸಸಿಗಳಂದ್ರೆ ಸಸಿ ವಾರಗೀತಿ ಗೆಳೆಯರು ಬರ್ತಾರೆ. ಒಳ್ಳೆ ಗೆಳತಿಯರಿದ್ರೆ ಚಿಂತಿಲ್ರಿ, ಕೆಟ್ಟ ಗೆಳತಿಯರಿದ್ರೆ ಎಲ್ಲ ಹೆಣ್ಮಕ್ಳು ಹಂಗಿರೋದಿಲ್ಲ. ಒಬ್ಬೊಬ್ಬ ಹೆಣ್ಮಕ್ಳು ಹೆಂಗಿರ್ತದಂದ್ರೆ ಎಲ್ಲಿ ತುಂಬಿದ ಕುಟ್ಟಿ ಬರ್ತದೆ ಅವ್ರನ್ನ ಬೇರೆ ಮಾಡಬೇಕು, ಎಲ್ಲಿ ಅತ್ತಿ ಮಾವನ ಚಲೋ ನೋಡ್ಕೊತಿರ್ತಾರ ಅವ್ರನ್ನಿಷ್ಟು ದೂರ ಮಾಡಬೇಕು. ಈ ಭಾವನೆಗಳಿರ್ತದೆ. ಆ ಭಾವನೆಗಳಿದ್ದಾಗ ಅವ್ರ ಮಾತೇನಾದ್ರೆ ಕೇಳಿದ್ರೆ ಈ ಸಮಸ್ಯೆ ಹುಟ್ಟುತ್ತದ. ಒಂದಿಷ್ಟು 4 ಜನ ಬಂದಿದ್ರು, ಹಿಂಗೆ ಹೇಳ್ತಿದ್ರು, ಯವ್ವ ನಿನ್ನ ಅತ್ತಿ ವಯಸ್ಸಾಗ್ಯದ, ಹೆಂಗ್ ಜೋಪಾನ ಮಾಡ್ತೀವಿ, ಹೆಂಗಿಲ್ಲ ಬಹಳ ನಿನ್ ದೊಡ್ಡ ಕೆಲಸವ ನಿಂದು, ಸಾಕಾಗ್ತಿತ್ತು ನಮ್ಮಗಳಿಗೆ. ನಂದು ಮನೆ ಬೇರೆ ಮಾಡೋಣ ತಿಳ್ಕೊಂಡು ಗಂಡನ ಕೂಡ ಜಗಳ ಮಾಡ್ತಿದ್ರು. ಇರ್ಲಿ ಇದ್ರೆ ಇನ್ನು 8 ದಿನ ಇರ್ತಾಳ ನನ್ನವ್ವ, 80 ವರ್ಷ ಆಗ್ಯದ, ಇನ್ನು 10 ವರ್ಷ ಇರ್ಬೋದು. 10 ವರ್ಷಗಳ ಕಾಲ ಇಲ್ಲಿ ತನಕ ಕರ್ಕೊಂಡು ಬಂದ್ವಿ. ಒಂದಿಷ್ಟು ನಮ್ಮ ಹೆಂಗ ಸಣ್ಣ ಮಕ್ಕಳಿದ್ದಂಗೆ ಜೋಪಾನ ಮಾಡ್ಯಾಳ, ಹಂಗ ನಾವು ಕರ್ಕೊಂಡು ಹೋಗೋಣ. ಇಲ್ಲಿ ಒಂದು ಹನತಾಳ, ಏನು ಆಗಲ್ಲ, ಹೊಂದ್ಕೊಂಡು ಹೋಗಂತ ತಿಳ್ಕೊಂಡು ಗಂಡ ಹೆಂಡತಿ ಹೇಳ್ತಿದ್ದ ಬೋಧನೆಯ ಮಾತುಗಳನ್ನ. ಆದ್ರೆ ಸಮಾಜದೊಳಗೆ ಇರ್ತಾವ ಜನ, ಯಾರನ್ನು ಬಿಟ್ಟರೆ ಸಮಾಜ ಯಾರನ್ನು ಬಿಟ್ಟಿಲ್ಲ ಇವತ್ತು. ಹಂಗ ಈ ಹೆಣ್ಮಗಳು ಚಂದ ಇರೋದಕ್ಕೆ ಹೊಡೆಯೋದಕ್ಕೆ ಪ್ರಯತ್ನ ಪಟ್ಟರು, ಹೇಳಿದ್ರು. ಒಂದಿನ ಮನೆಯೊಳಗ 4 ಜನ ಕೂತಿದ್ರು, ಮಕ್ಕಳು ಗಂಡ ಕೂತಿದ್ರು. ನೋಡಪ್ಪ, ನಿನ್ನ ತಾಯಿ ಈ ಮನೆಯೊಳಗೆ ಇರಬೇಕು, ಇಲ್ಲಾಂದ್ರೆ ನಾನು ಈ ಮನೆ ಬಿಟ್ಟು ಹೋಗ್ಬೇಕು. ಎರಡರೊಳಗ ಯಾವುದನ್ನ ನೀನು ಹಾರಿಸಿಕೊ ಅಂತ ತಿಳ್ಕೊಂಡು ಹೆಂಡತಿ ಗಂಡ ಹೇಳ್ತಾಳ. ಆ ಮಾತನಾಡುವಂತ ಸಂದರ್ಭದೊಳಗ ಯಾಕಾರ ಇದು ವಯಸ್ಸಾಗಿರ್ತಕ್ಕಂಥದ್ದು ಎಂದು ಹೋಗ್ತದೋ ಇದ್ದಿಲ್ಲ, ಇದು ಪೀಡೆ ಎಂದು ತೊಲಗುತ್ತದೋ ಎಂದಿಲ್ಲ ಅಂತ ತಿಳ್ಕೊಂಡು ಹೆಂಡತಿ ಗಂಡ ಕಂತಿದ್ರು. ತಾಯಿಗೆ ಪೀಡೆ ಎಂದಾಗ ಗಂಡನಿಗೆ ಎಷ್ಟು ನೋವಾಗಲಿಕ್ಕಿಲ್ಲ. ಹೆಂಡತಿಯನ್ನು ಹೊಡಿಬೇಕು, ತಾಯಿಗೆ ಏನಾದರೂ ಅನ್ನಬೇಕು, ಏನು ಮಾತಾಡಬೇಕು, ಸಂಸಾರದ ಜೀವನನ ಸಂಸಾರ ಬಂಡಿ ಎನ್ನುವ ರಥವನ್ನ ಎಳೆದುಕೊಂಡು ಹೋಗಬೇಕಾಗದೆ. ಬಡದು ಹೇಳಿದರೆ ಬುದ್ಧಿ ಬರ್ತದೆ ಹೆಂಡತಿ. ಸೂಕ್ಷ್ಮತೆಯ ಮಾತುಗಳಿಂದ ಹೆಂಡತಿಗೆ ಬೋಧನೆಯನ್ನ ಮಾಡಬೇಕು. ಎಟ್ಟಿ ಹೇಳಿದ ಸಹಿತವಾಗಿ ಹೆಂಡತಿ ಬೋಧನೆಯ ಮಾತುಗಳನ್ನು ಕೇಳಲಿಲ್ಲ. ಈ 4 ಜನ ಮಕ್ಕಳಿರ್ತಾರೆ, ಒಂದಿಷ್ಟು ಹುಷಾರಿದ್ದು ಮಕ್ಕಳು ಅಜ್ಜಿ ಮುಂದೆ ಬಂದು ಹೇಳಿದ್ರು, ಅಜ್ಜಿ ಯಾವಾಗ ಪೀಡೆ ಹೋಗ್ತದೋ ಅಂತ ಅಂದ್ರೆ ಏನು ಅಂತ ಕೇಳ್ತಾರೆ. ಸಣ್ಣ ಮಕ್ಕಳು ಗೊತ್ತಿಲ್ಲ. ಅಂದಾಗ ತಾಯಿ ಗೊತ್ತಾಯ್ತು, ಅರ್ಥವಾಯ್ತು, ನನ್ನ ಮಗ ಹೆಂಡತಿ ಮಾತು ಕೇಳಕತ್ತಾನ, ದುಃಖ ಆಯ್ತು ತಾಯಿ. ಆದ್ರೂ ಚಿಂತೆ ಮಾಡಲಿಲ್ಲ. ಯಾವಾಗಿದು ಮನೆಯೊಳಗೆ ಇಷ್ಟು ಗಲಾಟೆ ನಡೀತಲ್ಲ, ಮಗ ಅಂತಾನ. ಒಂದಿನ ಬಂದು, ಅವ್ವ ನಿನ್ನ ತೀರ್ಥಯಾತ್ರೆಗೆ ಕರೆದುಕೊಂಡು ಹೋಗ್ತೇನೆ, ಹೋಗೋಣ ಬರುತ್ತೀಯ? ಹೆಂಗ್ ಕರ್ಕೊಂಡು ಹೋಗ್ತೀಯಪ್ಪ ಅಂತ ತಾಯಿ ಕೇಳ್ತಾರ. ಅವ್ವ ಒಂದು ತಕ್ಕಡಿ ಮಾಡಿದಂಗೆ ಮಾಡ್ತೀನಿ, ಒಂದು ಬುಟ್ಟಿಯೊಳಗೆ ಕೂತು ಒಂದ್ರೊಳಗ ನೀರು ಇಟ್ಕೊಂತೀನಿ, ಒಂದಿಷ್ಟು ನೀರು ಕುಡ್ಕೊಂತ ಒಂದಿಷ್ಟು ಊಟವನ್ನು ಮಾಡ್ಕೊಂತ ಅಲ್ಲೆಲ್ಲಿ ಹೋಗೋಣ ಅಂತ ತಿಳ್ಕೊಂಡು ಮಗ ಹೇಳಿದ. ಆದರೆ ಹೆಂಡತಿಯ ಮಾತನ್ನ ಕೇಳಿರ್ತಕ್ಕಂಥ ಮಗನ ವಿಚಾರಧಾರೆಗಳೇ ಬೇರೆ ಇದ್ದಾವೆ. ಇಲ್ಲಿ ತಕ್ಕಡಿಯೊಳಗ ತಾಯಿಯನ್ನ ಕುಂದಿರಿಸಿಕೊಂಡು ಹೊರಟ ಕಾಡಾರಣ್ಯದಲ್ಲಿ. ಯಾರೋ ಗಲಾಟೆ ಮಾಡೋದು, ಯಾವಾಗ ತಾಯಿಯನ್ನ ತಕ್ಕಡಿಯಲ್ಲಿ ಕುಂದಿರಿಸಿಕೊಂಡು ಹೊರಟ ಕಾಡಾರಣ್ಯದೊಳಗೆ ಹೋಗುವಂತ ಸಂದರ್ಭದೊಳಗ ಹೆತ್ತ ತಾಯಿ ಯಾವಾಗ ನನ್ನ ಮಗ ಕಾಡು ಅರಣ್ಯದೊಳಗ ಕರೆದುಕೊಂಡು ಹೋಗ್ಲಕತ್ತೆ ಅಂದಾಗ ತಾಯಿ ಏನ್ ಮಾಡ್ತಾಳೆ, ತಕ್ಕಡೆ ಕೂತಿದ್ದಲ್ಲ
ಎಲೆಗಳು ಕೈಗೆ ಸಿಗ್ತಿತ್ತು, ಅಲ್ಲೊಂದು ಇಲ್ಲೊಂದು ಬಿದ್ದಿರ್ತಕ್ಕಂಥ ಗಿಡದ ಎಲೆಗಳು. ಆ ಗಿಡದ ಎಲೆಗಳನ್ನ ದಾರಿ ಉದ್ದಕ್ಕೂ ಚೆಲ್ಲಿಕೊಂತ ಹೋಗ್ತಾಳೆ ಹೆತ್ತ ತಾಯಿ. ಆ ಗಿಡದ ಎಲೆಗಳನ್ನ ದಾರಿ ಉದ್ದಕ್ಕೂ ಚೆಲ್ಕೋಂತ ಹೋದಳು. ನಡುಮತ್ತೆ ಕಾಡ್ ಅರಣ್ಯದೊಳಗ ಮಗ ಹೆತ್ತ ತಾಯಿಯನ್ನ ಬಿಟ್ಟ. ತಾಯಿಯನ್ನು ಬಿಟ್ಟಾಗ ಹೆತ್ತ ತಾಯಿ ಅಂತಾಳ ಮಗನಿಗೆ, ಮಗ ನೀ ಇದಕ್ಕಾಗಿ ನನ್ನನ್ನ ಬಿಡ್ಲಕ್ಕ ಬಂದಿ ನನ್ ಗೊತ್ತದ. ಈ ಮುಪ್ಪಾನ ವಯಸ್ಸಿನ ಮುದುಕಿ ಯಾರಿಗೂ ಲಾಭವಿಲ್ಲ, ನನ್ನಿಂದ ಯಾರಿಗೂ ಲಾಭ ಆಗೋದಿಲ್ಲ ಮಗ. ಆದ್ರೆ ಈ ಕಾಡ ಅರಣ್ಯಗಳಿಗೆ ಬಿಡ್ಲಿಕ್ಕತ್ತೀಯಲ್ಲ, ಹಸಿದು ಬಂದ ಪ್ರಾಣಿಗಳಿಗೆ ಆಹಾರವಾಗುವೆ ಮಗು, ಅದಕ್ಕೆ ನನಗೆ ಸಂತೋಷ ಆಗಿದೆ. ಹಸಿದು ಬಂದಿರ್ತಕ್ಕಂಥ ಪ್ರಾಣಿಗಳಿಗೆ ನಾನು ಆಹಾರವಾಗ್ತೀನಿ, ಅದಕ್ಕೊಂದೊತ್ತು ಊಟವಾಗ್ತೀನಿ ಮಗ, ನನಗೆ ಬಹಳ ಸಂತೋಷ ಆಗ್ಯದ ಮಗ. ನನ್ನ ಕಾಡ ಅರಣ್ಯದೊಳಗೆ ಬಿಡಾಕ ಬಂದಿಯಲ್ಲ, ಕಾಡ ಅರಣ್ಯದಿಂದ ಹೊರಗೆ ಹೋಗುವಂತ ಸಂದರ್ಭದಲ್ಲಿ ಮಗ ನಿನಗೆ ದಾರಿ ತಪ್ಪಬಹುದು ಮಗ, ಅದಕ್ಕೆ ದಾರಿ ಉದ್ದಕ್ಕೂ ಎಲೆಗಳನ್ನ ಚಲ್ಕೊಂತ ಬಂದೀನಿ ಮಗ, ಚಂದ ಮರಿಬಿಟ್ಟು ಮಗ ಅಂತಾಳೆ. ತಾಯಿಯ ವಾತ್ಸಲ್ಯ, ತಾಯಿಯ ಪ್ರೀತಿ, ತಾಯಿಯ ಮಮತೆ, ತಾಯಿಯ ಕಾರುಣ್ಯ ಎಂಥದ್ದಿರಬೇಕು. ಆದರೆ ಅಂತ ತಾಯಿಯನ್ನು ಬಿಟ್ಟು ಹೆಂಡತಿ ಮಾತು ಕೇಳ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಬಿಟ್ಟು ಬರುವುದು, ಕಾಡರಣ್ಯಗಳಿಗೆ ಬಿಟ್ಟು ಬರುವುದು, ಇದು ಯಾವ ನ್ಯಾಯ? ಎಲ್ಲ ನಂದು ನಂದು ನಂದು, ಹೊಲ ಗಳಿಸಿದೆ, ಮನೆ ಗಳಿಸಿದೆ, ಎಲ್ಲಾ ಗಳಿಸಿದೆ ಅಂತ ತಿಳ್ಕೊಂಡು ಹೇಳ್ತೀರಿ. ಯಾವುದನ್ನ ಗಳಿಸಬೇಡ್ರಿ, ಹೆತ್ತ ತಂದೆಯ ತಾಯಿಯರ ಪ್ರೀತಿ ಮಮತೆ ಕಾರುಣ್ಯ ಬಂಧನವನ್ನ ಗಳಿಸ್ರಿ. ಇದು ಕಿಮ್ಮತ್ತಿನ ಜೀವನವಾಗ್ತದೆ ಜಗದೊಳಗ. ಅಡವಿಸಿದ್ದೇಶ್ವರವಂತ ಮಹಾನ್ ಜೀವನ ನಮಗಾಗದೇ ಇರಿದ್ರೂ ಪರವಾಗಿಲ್ಲ, ಸಂತ ಮಹಾತ್ಮರು ಹೆಜ್ಜೆ ಹಾಕಿದ ಹಾದಿಯೊಳಗ ನಡೆಯುವುದಕ್ಕಾದರೂ ಪ್ರಯತ್ನವನ್ನ ಪಡಬೇಕಂತ. ಇಲ್ಲಿ ನಿಮ್ಮೂರಿನ ಇತಿಹಾಸಗಳನ್ನು ಹೇಳಬೇಕಂದ್ರೆ ಬಹಳ ಸಂತೋಷ ಆಗ್ತದೆ. ಅಂಗಲಿಯ ಅಡವಿಸಿದ್ದೇಶ್ವರರು ಸಾಮಾನ್ಯರೇ. 770 ವರ್ಷಗಳ ಕಾಲ